ದೇವುಡು ಅವರ ಮಹಾಬ್ರಾಹ್ಮಣ 45ನೆಯ ತರಂಗ. ವಿಶ್ವಾಮಿತ್ರನು ಮೌನವನ್ನು ಸಾಧಿಸಬೇಕೆಂದಿದ್ದವನು ಅದು ಸಾಧ್ಯವಿಲ್ಲ ಎಂದು ಕಂಡುಕೊಂಡಿದ್ದಾನೆ. ಮಾತನಾಡದೆ ಸುಮ್ಮನಿರುವುದು ಮೌನವಾದರೆ, ನಾಲಗೆ ಎಂಬ ಯಂತ್ರವು ಅಲ್ಲಾಡಿ ಹೊರಗಿನವರೊಡನೆ ಏನೂ ಆಡದೆ ಸುಮ್ಮನಿರುವುದು ಮೌನವಾದರೆ ಆತನಿಗೆ ಅದು ಬೇಕಾದಷ್ಟಿದೆ. ಆದರೆ ಆತನಿಗೆ ಬೇಕಾಗಿರುವ ಮೌನ ಅದಲ್ಲ. ಕಣ್ಣು ತಾನು ನೋಡಿದ ವಸ್ತುವನ್ನು ಮತ್ತೊಮ್ಮೆಯಾದರೂ ತಂದು ತೋರಿಸದೆ ಬಿಡುವುದುಂಟೆ? ಕಿವಿಯು ತಾನು ಕೇಳಿದ ಸದ್ದನ್ನು ಮತ್ತೆ ಕೇಳದೇ ಇರುವುದುಂಟೆ? ಹೀಗೆ ತನಗಿಷ್ಟವಿಲ್ಲದಿದ್ದರೂ ಬರುವ ಇಂದ್ರಿಯ ಸ್ಮೃತಿಗಳೊಂದೂ ಇಲ್ಲವಾಗಿ ಒಳಗಿರುವ ಯಾವುದೋ ಅದು ಈಚೆಗೆ ಬರಲಿ, ಅದನ್ನು ನೋಡೋಣ ಎಂದು ಅಂತರ್ಬಹಿಶ್ಚ ನಿಶ್ಚಲವಾಗಿರುವಿಕೆಯನ್ನು ಅವನು ಕೋರುತ್ತಿದ್ದಾನೆ. ಆದರೆ ಅದು ಸಿಕ್ಕಿಲ್ಲ. ಆ ಏಕಾಂತವಾದ ಗುಹೆಯಲ್ಲಿ ವಿಶ್ವಾಮಿತ್ರನಲ್ಲದೆ ಒಂದು ಪ್ರಾಣಿಯೂ ಇಲ್ಲ, ಸೊಳ್ಳೆ ಇರುವೆಗಳೂ ಇಲ್ಲ. ಅಲ್ಲಿ ಒಂದು ಕೃಷ್ಣಾಜಿನದ ತುಂಡನ್ನು ಉಟ್ಟುಕೊಂಡು ಇನ್ನೊಂದು ತುಂಡು ಉತ್ತರೀಯ ಮಾಡಿಕೊಂಡು ದೇಹದ ಬಹುಭಾಗವೆಲ್ಲ ಅನಾವೃತ್ತವಾಗಿರಲು ವಿಶ್ವಾಮಿತ್ರನು ಕುಳಿತಿದ್ದಾನೆ. ಬೆಳಗಿನಿಂದ ಸಂಜೆಯವರೆಗೂ ಬೇರೆಯ ಕೆಲಸವಿಲ್ಲ. ಪದ್ಮಾಸನದಲ್ಲಿ ಕುಳಿತು ಪಂಚಾಗ್ನಿ ದರ್ಶನ ಮಾಡುತ್ತಾ ಕುಳಿತಿರುವುದೇ ಕೆಲಸ. ಆತನಿಗೆ ಸೂರ್ಯೋದಯ ಸೂರ್ಯಾಸ್ತಮಗಳಲ್ಲಿ ಮಾತ್ರ ಒಂದು ವಿಚಿತ್ರವಾದ ಅನುಭವವಾಗುತ್ತಿದೆ. ಪಂಚಾಗ್ನಿಗಳ ದರ್ಶನ ಮಾಡುತ್ತಾ ಕುಳಿತಿರುವ ವಿಶ್ವಾಮಿತ್ರನ ಜೊತೆಗೆ ಆಗ ಇನ್ನೊಬ್ಬ ವಿಶ್ವಾಮಿತ್ರನು ದೇಹದಿಂದ ಈಚೆಗೆ ಬರುತ್ತಾನೆ. ಆತನು ದೇಹದಿಂದ ಈಚೆಗೆ ಬರುತ್ತಿದ್ದ ಹಾಗೆಯೇ ದೇವಗಂಗೆಯೂ ಬಂದು ಗುಹೆಯ ಬಾಗಿಲಲ್ಲಿ ಆತನಿಗೆ ಸ್ನಾನ ಮಾಡಿಸಿ ಹೋಗುತ್ತಾಳೆ. ಯಾರೋ ಬಂದು ಅವನಿಗೆ ಮಡಿಯನ್ನು ಒಪ್ಪಿಸುತ್ತಾರೆ. ಇನ್ನು ಯಾರೋ ಬಂದು ಆಹ್ನಿಕಕ್ಕೆ ಬೇಕಾದುದೆಲ್ಲವನ್ನು ಸಿದ್ಧಪಡಿಸುತ್ತಾರೆ. ಇನ್ನು ಯಾರೋ ಬಂದು ದಿವ್ಯ ಹವಿಸ್ಸನ್ನು ಒಪ್ಪಿಸುತ್ತಾರೆ. ಆತನು ಅದರಲ್ಲಿ ಅಷ್ಟು ಹೋಮ ಮಾಡುತ್ತಾನೆ. ದೇವತೆಗಳೆಲ್ಲ ಬಂದು ಹವಿಸ್ಸನ್ನು ಸ್ವೀಕರಿಸುತ್ತಾರೆ. ಉಳಿದುದನ್ನು ಆತನು ಸ್ವೀಕರಿಸಿ ತೃಪ್ತನಾಗಿ ಮತ್ತೆ ಹಿಂತಿರುಗಿ ಮನೆಯನ್ನು ಬಿಟ್ಟು ಹೊರಗೆ ಹೋಗಿದ್ದವನು ಮನೆಗೆ ಬರುವಂತೆ ಬಂದು ದೇಹವನ್ನು ಸೇರುತ್ತಾನೆ. ವಿಶ್ವಾಮಿತ್ರನಿಗೆ ಈ ನಾಟಕ ನೋಡಿ ಬಹು ಕುತೂಹಲವಾಯಿತು. ಹಾಗಾದರೆ ದೇಹದಲ್ಲಿ ಇಬ್ಬರು ಇರುವರೇ? ಒಬ್ಬನು ಹೋಗಿ ತನ್ನ ಕೆಲಸವನ್ನು ಮಾಡುತ್ತಿದ್ದರೆ ಇನ್ನೊಬ್ಬನು ಕುಳಿತಿರಲು ಸಾಧ್ಯವೇ ಎಂಬುದೊಂದು ದೊಡ್ಡ ಯೋಚನೆಯಾಯಿತು. ಆ ಯೋಚನೆಯು ತನ್ನ ಮೌನ ಸಾಧನಕ್ಕೆ ವಿಘ್ನವಾಗುವುದೆಂದು ಅದನ್ನು ಅತ್ತ ತಳ್ಳಿದ್ದಾನೆ. ಯೋಚನೆಯು ಹುಟ್ಟುವವರೆಗೂ ಒಂದು ಘಟ್ಟ, ಹುಟ್ಟಿದ ಮೇಲೆ ಇನ್ನೊಂದು ಘಟ್ಟ. ಹುಟ್ಟಿದ ಯೋಚನೆ ನೀರಿನ ಬುಡದಲ್ಲಿ ಹುಟ್ಟಿದ ಗುಳ್ಳೆಯು ಮೇಲಕ್ಕೆ ಬಂದೇ ತೀರುವಂತೆ ಜಾಗ್ರನ್ಮನಕ್ಕೆ ಬಂದೇ ತೀರಬೇಕು. ಅಲ್ಲಿ ಇತ್ಯರ್ಥವಾಗಲೇಬೇಕು. ಇಲ್ಲದಿದ್ದರೆ ಮನಸ್ಸಿಗೆ ಶಾಂತಿಯಲ್ಲಿ? ಈ ಯೋಚನೆಗಿಂತ ಇನ್ನೊಂದು ಯೋಚನೆ ಬಲವಾಗಿ ಅವನಿಗೆ ಹಿಡಿದಿದೆ. ಈ ಪಂಚವಾಯುಗಳು ಸರಿಯಾಗಿರುವಾಗಲಂತೂ ಸರಿಯೇ ಸರಿ, ಆದರೂ ಹೆಚ್ಚು ಕಡಿಮೆಗಳು ಆಗುವುದುಂಟು ಎಂದು ಪ್ರಾಣದೇವನೇ ಹೇಳಿದ್ದಾನೆ. ಹಾಗೆ ಈಗಲೂ ಏನಾದರೂ ಕಾರಣವಿರಲಿ, ಆದಾಗ ಅದೇನು ಮಾಡಿದರೆ ಸರಿ ಹೋಗುವುದು? ಅದೊಂದು ಭಾರಿಯ ಯೋಚನೆ. ಮೌನವಾಗಿ ಕುಳಿತಿರಬೇಕೆಂದರೆ ಈ ಅಗ್ನಿಗಳೇ ಮನೋವೃತ್ತಿಗಳನ್ನು ಪ್ರೇರೇಪಿಸುತ್ತವೆ. ದೇಹೇಂದ್ರಿಯ ಪ್ರೇರಿತವಾದ ಮೇಲೆ ಸುಮ್ಮನಿರುವುದೆಂತೂ? ಚಾಟಿಯ ಏಟು ತಿನ್ನುತ್ತಿರುವ ಕುದುರೆಯಾದರೂ ಸುಮ್ಮನಿದ್ದೀತು. ಪ್ರಚೋದಿತಗಳಾದ ದೇಹೇಂದ್ರಿಯಗಳು ಸುಮ್ಮನಿದ್ದಾವೆ, ಜೊತೆಗೆ ಯೋಚನೆಗಳು. ಹೀಗಾಗಿ ವಿಶ್ವಾಮಿತ್ರನು ಹಣ್ಣಾಗಿ ಹೋಗಿದ್ದಾನೆ. ಹಿಂದೆ ಮಂತ್ರಯೋಗದಲ್ಲಿದ್ದಾಗ ಆತನು ಹೀಗೆ ಒದ್ದಾಡುತ್ತಿರಲಿಲ್ಲ. ಕಣ್ಮುಚ್ಚಿ ಅಥವಾ ಏಕಾಗ್ರ ದೃಷ್ಟಿಯಾಗಿ ಕುಳಿತರೆ ಮನಸ್ಸು ಕುಲೀನೆಯಾದ ಪತ್ನಿಯಂತೆ ವಶಕ್ಕೆ ಬಂದು ಬಿಡುವುದು. ಈಗ ಹಾಗಿಲ್ಲ. ಈ ಧ್ಯಾನದಲ್ಲಿರುವಾಗ ಪಂಚಾಗ್ನಿ ಸನ್ನಿಧಾನದಲ್ಲಿದ್ದರೂ ಯಾವುದನ್ನು ನೋಡಿದರೆ
ಅದಕ್ಕೆ ಜೀವ ಬಂದು ಎದ್ದು ಕುಣಿಯುವುದೋ ಎನ್ನುವಂತಿದೆ. ಹುಲ್ಲು ಕಡ್ಡಿಯೊಂದು ಅಲ್ಲಿ ಬಿದ್ದಿದ್ದು ಅದು ವಿಶ್ವಾಮಿತ್ರನ ಕಣ್ಣಿಗೆ ಕಂಡರೆ ವಿಶ್ವಾಮಿತ್ರನ ಹೃದಯದಿಂದ ಏನೋ ಒಂದು ಅನಿರ್ವಚನೀಯ ಶಕ್ತಿಯು ಹೊರಗೆ ಹೋಗಿ ಅದನ್ನು ಸೇರಿಕೊಂಡು ಅದರಲ್ಲಿ ಚೇತನ ಉಂಟಾಗುತ್ತದೆ. ಈಗ ವಿಶ್ವಾಮಿತ್ರನು ಗುಹೆಯನ್ನು ಬಿಟ್ಟು ಹೊರಗೆ ಬರದಿರುವುದಕ್ಕೆ ಅದೂ ಒಂದು ಕಾರಣ. ಆತನು ಹೊರಗೆ ಬಂದರೆ ಆತನ ದೃಷ್ಟಿಗೆ ಬಿದ್ದ ಸ್ಥಾವರಗಳೆಲ್ಲ ಜಂಗಮಗಳಂತೆ ಸವ್ಯಾಪಾರಗಳಾಗುತ್ತವೆ. ಕಲ್ಲುಗಳೂ ಕೂಡ ಕದಲಿದಂತೆ ಕಾಣುತ್ತದೆ. ಆತನು ಉಸಿರು ಬಿಟ್ಟರೆ ಆ ಗಾಳಿಯು ಹೊರಗಿನ ಗಾಳಿಯೊಡನೆ ಸೇರಿದರೆ ಆ ಹೊರಗಿನ ಗಾಳಿಗೆ ಏನೋ ನವಚೇತನ ಬಂದಂತಾಗಿ ಅದು ಏನೋ ಒಂದು ನವೀನ ವ್ಯಾಪಾರವನ್ನು ಆರಂಭಿಸುತ್ತದೆ. ಆತನು ನದಿಗೆ ಹೋಗಿ ನೀರು ಮುಟ್ಟಿದರೆ ನೀರಿಗೆ ಹೊಸ ಜೀವ ಬಂದಂತಾಗಿ ಅದು ಏನೋ ಆಗಿ ಹೋಗುತ್ತದೆ. ಆದರೆ ಆ ವ್ಯಾಪಾರದಿಂದ ದುಃಖವಿಲ್ಲ, ಸುಖವಿದೆ, ಪ್ರಿಯವಿದೆ, ಹಿತವಿದೆ, ಆನಂದವಾಗುತ್ತದೆ. ಆದರೂ ವಿಶ್ವಾಮಿತ್ರನಿಗೆ ಒಳಗಿನಿಂದ ಕೂಡದು, ಈ ವ್ಯಾಪಾರ ಕೂಡದು ಎನ್ನಿಸುತ್ತದೆ. ಅದರಿಂದ ಅವನು ಗುಹೆಯನ್ನು ಬಿಟ್ಟು ಈಚೆಗೆ ಬರುವುದಿಲ್ಲ. ಅಷ್ಟೇನು, ಎದ್ದು ಓಡಾಡಿದರೆ ನೆಲವೆಲ್ಲ, ಕಾಲಿಗೆ ತಗುಲಿದ ಮೃತ್ಕಣಗಳೆಲ್ಲ ಸಚೇತನವಾದಂತೆ ಭಾಸವಾಗುತ್ತದೆ. ಕುಳಿತಿದ್ದರೆ ತಾನೇ ಏನು, ಅದೇನೋ ಒಂದು ವಿಚಿತ್ರವಾದ ಶಕ್ತಿಯು ದೇಹದಿಂದ ಹೊರಚಿಮ್ಮುತ್ತದೆ. ಆತನು ಅದನ್ನು ತಡೆಯಲಾರ. ಆತನ ಪ್ರಯತ್ನವಿಲ್ಲದೆ ಸಂತತವಾಗಿ ದೇಹದಿಂದ ಹೊರಹೊಮ್ಮುತ್ತಿರುವ ಕಾಂತಿಯಂತೆ ತೇಜ ಪ್ರವಾಹವೊಂದು, ತೇಜಸ್ಸಾದರೂ ಕಣ್ಣಿಗೆ ಕಾಣದೆ ಮನಸ್ಸಿಗೆ ಮಾತ್ರ ಅರಿವಾಗುವ ಏನೋ ಒಂದು ಶಕ್ತಿಯ ಪ್ರವಾಹವಾಗಿ ಪುಷ್ಪಗಂಧದಂತೆ ಸೂಕ್ಷ್ಮವಾಗಿ ಹೊರಗಿನ ವಾತಾವರಣದಲ್ಲಿ ಹೋಗಿ ಸೇರಿಕೊಳ್ಳುತ್ತಿದೆ. ಗುಹೆಯು ಗಾಳಿಯ ದಾರಿಯಲ್ಲಿ ಇಲ್ಲದಿದ್ದರೂ ಆ ಸೂಕ್ಷ್ಮ ಶಕ್ತಿಯನ್ನು ಪಡೆದುಕೊಳ್ಳಬೇಕೆಂದೋ ಎಂಬಂತೆ ಗಾಳಿಯು ಬಂದು ಸುಳಿದು ಸುಳಿದು ಹೋಗುತ್ತದೆ. ಆದರೆ ಉದಯಾಸ್ತಮಯಗಳಲ್ಲಿ ಮಾತ್ರ ದೇಹದಿಂದ ಆ ಇನ್ನೊಂದು ಮೂರ್ತಿಯು ಎದ್ದು ಹೊರಕ್ಕೆ ಹೋದಾಗ ಆ ಶಕ್ತಿ ವಿಕಿರಣವಿಲ್ಲ. ಇದನ್ನು ಕುರಿತು ಪ್ರಾಣದೇವನನ್ನೇ ಕೇಳಬೇಕೆಂದು ಮನಸ್ಸಿಗೆ ಬರುತ್ತದೆ. ಆದರೆ ಗುರುವಿನ ಬಳಿಯಲ್ಲಿ ಕುಳಿತ ಶಿಷ್ಯನು ಗುರುಮುಖದಿಂದ ಬರುವ ಅಮೃತಧಾರೆಯನ್ನು ಸವಿಯುವ ಆನಂದದಲ್ಲಿ ಮಿಕ್ಕೆಲ್ಲವನ್ನೂ ಮರೆಯುವಂತೆ ಆ ಪ್ರಾಣದೇವನ ಸಂದರ್ಶನಾನಂದದಲ್ಲಿ ಕೇಳಬೇಕು, ಹೇಳಬೇಕು ಮೊದಲಾದ ಮನೋವೃತ್ತಿಗಳೆಲ್ಲ ಸುಪ್ತವಾಗಿ ಸರ್ವವೂ ಸನ್ಯಸ್ತವಾದಂತೆ ವಿಶ್ವಾಮಿತ್ರನು ಸುಖವಾಗಿರುತ್ತಾನೆ. 46ನೆಯ ತರಂಗ. ಹೀಗೆ ಅಷ್ಟು ದಿನ ಕಳೆಯಿತು. ಪ್ರಾಣದೇವರು ಒಂದು ದಿನ, ವಿಶ್ವಾಮಿತ್ರ, ನಿನ್ನ ಹೃದಯದಲ್ಲಿರುವ ಸಂದೇಹಗಳು ಕಳೆಯಲಿ, ವಾಮದೇವನ ಬಳಿಗೆ ಹೋಗಿ ಬಾ ಎಂದನು. ವಿಶ್ವಾಮಿತ್ರನು ಆಜ್ಞೆಯನ್ನು ಅಂಗೀಕರಿಸಿ, ದೇವ, ಈ ವಿಕಿರಣದಿಂದ ಇತರರಿಗೆ ಕಷ್ಟವಾದೀತೇನೋ ಎಂದು ಹೆದರಿಕೆ ಎಂದನು. ಪ್ರಾಣದೇವನು ಅದನ್ನು ಕೇಳಿ ನಕ್ಕು ಬಿಟ್ಟನು. ಏನು ಮುನೀಂದ್ರರೇ, ಜಗತ್ತು ಅಷ್ಟು ಅರಕ್ಷಿತವಾಗಿರುವುದೇನು? ತಾವೊಬ್ಬರಲ್ಲ ಹೀಗೆ ಕಿರಣಗಳನ್ನು ಚೆಲ್ಲುತ್ತಿರುವುದು. ಸ್ಥಾವರ ಜಂಗಮರೆಲ್ಲ ಕಿರಣಗಳನ್ನು ಚೆಲ್ಲುತ್ತಿವೆ. ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಅಣುರೇಣು ತೃಣಕಾಷ್ಠಗಳೆಲ್ಲ ತೇಜೋಮಂಡಲಗಳೇ. ತಾವು ಯೋಚಿಸಬೇಕಾಗಿಲ್ಲ. ಹೋಗಿ ಬರುವಾಗ ಹಾದಿಯಲ್ಲಿ ಏನೇನಾಗುತ್ತದೆ ಕಣ್ಣಿಟ್ಟು ನೋಡಿಕೊಂಡು ಬನ್ನಿ, ಎಲ್ಲವೂ ಸರಿ ಹೋಗುತ್ತದೆ ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟನು. ವಿಶ್ವಾಮಿತ್ರನು ದೇಹದಲ್ಲಿರುವ ಪೃಥ್ವೀಭೂತವನ್ನು, ಜಲಭೂತವನ್ನು ಅನುಸಂಧಾನ ಮಾಡಿ ಲಘ್ವೀಕರಣ ಮಾಡಿಕೊಂಡು ಉಡ್ಡೀನ ಮಾಡಿ ಆಕಾಶ ಮಾರ್ಗದಲ್ಲಿ ಹೊರಟಿದ್ದಾನೆ. ಆತನಿಗೆ ವಾಮದೇವನ ಆಶ್ರಮಕ್ಕೆ ಹೋಗಬೇಕೆಂಬುದು ಸಂಕಲ್ಪ. ಆದರೆ ಪ್ರಬಲವಾಗಿದ್ದರೂ ಹಿಂಸಕವಲ್ಲದ ವಾತವೊಂದು ಎದ್ದು ಶರದಭ್ರವನ್ನು ಕರೆದುಕೊಂಡು ಹೋಗುವಷ್ಟು ಸುಖವಾಗಿ
ಆತನನ್ನು ಕರೆದುಕೊಂಡು ಹೋಗಿ ಒಂದು ಆಶ್ರಮದಲ್ಲಿ ಇಳಿಸಿದೆ. ವಾಕ್ಪೂರ್ವವಾಗಿ ಎಲ್ಲದಿದ್ದರೂ ಇಲ್ಲಿ ಇಳಿಯಬೇಕು ಎಂದು ನಮ್ರನಾಗಿ ಭಂಗಿಯಿಂದ ಮುದ್ರೆಯಿಂದ ಸೂಚಿಸುವ ವಿನಯ ಗೌರವ ನಮ್ರನಾದ ಮಿತ್ರನಂತೆ ಆ ವಾಯು ತನ್ನ ಸ್ಪರ್ಶದಿಂದಲೇ ಆ ಮುನೀಂದ್ರನಿಗೆ ಅರಿಕೆಯನ್ನು ಕೊಟ್ಟಿದೆ. ಆತನೂ ಗತಿಸ್ತಂಭನ ಮಾಡಿ ಅಲ್ಲಿ ಇಳಿಯುತ್ತಾನೆ. ತಿರುಗಿದರೆ ವೇದಘೋಷ ಮಾಡುತ್ತಾ ವಾನಪ್ರಸ್ಥನೊಬ್ಬನು ಸಸ್ತ್ರೀಕನಾಗಿ ಬರುತ್ತಿದ್ದಾನೆ. ಆಗಂತುಕನು ಬಳಿಗೆ ಬಂದು ಅರ್ಘ್ಯಪಾದ್ಯಗಳನ್ನು ಒಪ್ಪಿಸಿ, ಮುನೀಂದ್ರರು ದಯಮಾಡಿ ನಮ್ಮ ಆಶ್ರಮದ ಒಳಗೆ ಬಂದು ಮಧುಪರ್ಕವನ್ನು ಗ್ರಹಿಸುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿದನು. ವಿಶ್ವಾಮಿತ್ರನು ಆಹ್ವಾನವನ್ನು ಅಂಗೀಕರಿಸಿ ಅವನ ಜೊತೆಯಲ್ಲಿ ಹೊರಟು ಆತನಾರೆಂದು ವಿಚಾರಿಸಿದನು. ಆತನು ಪುರೂರವ. ಆತನ ಜೊತೆಯಲ್ಲಿರುವಾಕೆಯೂ ಔಶೀನರಿ. ಈತನು ಬರುವ ವಿಚಾರ ತಿಳಿದುದು ಅಗ್ನಿದೇವನಿಂದ. ಆತನ ಅಪ್ಪಣೆಯಂತೆ ಈತನಿಗೆ ಮಧುಪರ್ಕವನ್ನು ಒಪ್ಪಿಸಲು ಆತನು ಬಂದಿರುವುದು. ಮಧುಪರ್ಕ ಸಮರ್ಪಣವಾಯಿತು. ಮುನೀಂದ್ರರು ಮನ್ನಿಸಬೇಕು. ಮಧುಪರ್ಕದ ಸಮಯದಲ್ಲಿ ತಮಗೆ ಒಪ್ಪಿಸಲು ನಮ್ಮಲ್ಲಿ ಗೋವು ಇಲ್ಲ. ಅದರಿಂದ ಅಗ್ನಿದೇವನ ಅಪ್ಪಣೆಯಂತೆ ತಮಗೆ ಸ್ಥಾಲೀಪಾಕ ವಿದ್ಯೆಯನ್ನು ಒಪ್ಪಿಸುವೆನು. ಅದನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು. ವಿಶ್ವಾಮಿತ್ರನು ಆಗಲೆಂದು ಒಪ್ಪಿಕೊಂಡು ಆ ವಿದ್ಯೆಯ ಪೂರ್ವೋತ್ತರಗಳನ್ನು, ಅದು ಬಂದ ರೀತಿಯನ್ನು ಕೇಳಿದನು. ಪುರೂರವನು ಹೇಳಿದನು, ಮುನೀಂದ್ರರು ಕೇಳಬೇಕು, ನಡೆದುದನ್ನು ಹೇಳುವೆನು. ಅದು ಆತ್ಮಕಥೆಯಾದರೂ ಅಲ್ಲಿ ಅಹಂಭಾವನೆಯಿಲ್ಲವಾಗಿ ನಾನು ಎಂದು ಬಂದರೂ ಅದನ್ನು ಸಹಿಸಿಕೊಳ್ಳಿ. ನಾನೊಮ್ಮೆ ಉರ್ವಶಿ ಎಂಬ ದಿವ್ಯ ಸ್ತ್ರೀಯಲ್ಲಿ ಅನುರಕ್ತನಾದೆನು. ಆಕೆಯೂ ನನ್ನಲ್ಲಿ ಭಾವವಿಟ್ಟು ಗೌರವಿಸಿದಳು. ಈಕೆಯ ಅಪ್ಪಣೆಯಿಂದ ನಾವಿಬ್ಬರೂ ಪತಿಪತ್ನಿಯರಾದೆವು. ದೇವಲೋಕವನ್ನು ಬಿಟ್ಟು ಆಕೆಯು ಭೂಲೋಕದಲ್ಲಿ ಇರುವುದು ಗಂಧರ್ವರಿಗೆ ಸಮ್ಮತವಾಗದೆ ಆಕೆಯೊಡನೆ ನಾನು ಮಾಡಿಕೊಂಡಿದ್ದ ಸಮಯವು ತಪ್ಪುವಂತೆ ಮಾಡಿ ಆಕೆಯನ್ನು ಅವರು ಕರೆದುಕೊಂಡು ಹೋದರು. ಮತ್ತೆ ಬಹುವಾಗಿ ಅಲೆದು ಕೊನೆಗೆ ಆಕೆಯನ್ನು ಕಂಡು ಪ್ರಾರ್ಥಿಸಿಕೊಳ್ಳಲು ಆಕೆಯು ಗಂಧರ್ವ ಹೋಮವನ್ನು ಮಾಡಿ ಸಕಾಮನಾಗೆಂದು ಅನುಗ್ರಹಿಸಿದಳು. ಅದರಂತೆ ಗಂಧರ್ವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಲು ಅವರು ಈ ಸ್ಥಾಲೀಪಾಕವನ್ನು ಕರುಣಿಸಿದರು. ಅಧಿಯಜ್ಞವಾದಾಗ ಈ ಸ್ಥಾಲೀಪಾಕವು ವಿಕೋಪದಿಂದ ವಿಮುಖವಾಗಿರುವ ಪ್ರಾಣಾಪಾನಗಳನ್ನು ಶಾಂತಗೊಳಿಸಿ ಅಭಿಮುಖ ಮಾಡುವುದು. ಲೋಕದಲ್ಲಿ ಇದನ್ನು ಅಧಿಭೂತವಾಗಿ ಆಚರಿಸಿದರೆ ಪತಿಪತ್ನಿಯರ ಪ್ರೇಮವೂ ಆಯಸ್ಸು ದೃಢವಾಗುವುದು. ಅಧಿದೈವವಾಗಿ ಇದನ್ನು ಮಾಡಿದರೆ ಸ್ವರ್ಣವಿದ್ಯೆಯು ಲಭಿಸುವುದು. ಸೃಷ್ಟಿಕಾಮನಾಗಿ ಆಧ್ಯಾತ್ಮವಾಗಿ ಇದನ್ನು ಆಚರಿಸಿದರೆ ಇಷ್ಟ ಪ್ರಜೆಯು ಲಭಿಸುವುದು. ಇದನ್ನು ದೇವತೆಗಳೂ ಋಷಿಗಳೂ ತಮ್ಮ ಸಭೆಯಲ್ಲಿ ಅನುಮೋದನ ಮಾಡಿದಾಗ ಅಗ್ನಿದೇವನ ದಯೆಯಿಂದ ಇದು ರೂಪಕವಾಗಿ 18 ಮಂತ್ರಗಳ ಉರ್ವಶಿ ಪುರೂರವ ಸೂಕ್ತವಾಯಿತು. ವಿಶ್ವಾಮಿತ್ರನು ಅದನ್ನು ಕೇಳಿ ಬಹು ಸಂತೋಷಪಟ್ಟನು. ಪ್ರಾಣದೇವನ ಮಾತು ನೆನಪಾಗಿ ದೇವತೆಗಳು ಏನೇನು ವಿಚಿತ್ರ ಮಾಡುವರೋ, ಅಂತೂ ಬಿಟ್ಟ ಕಣ್ಣಿನ ಕಾವಲಾಗಿಲ್ಲದಿದ್ದರೆ ಕೆಟ್ಟೆವು ಎಂದುಕೊಂಡು ಪುರೂರವನನ್ನು ಕುರಿತು, ಎಲೈ ರಾಜರ್ಷಿಯೇ, ನೀನು ಶ್ರಮಪಟ್ಟರೂ ದಂಪತಿಗಳ ಪ್ರೇಮವನ್ನು ದೃಢಪಡಿಸಿ ಲೋಕವನ್ನು ಉದ್ಧರಿಸುವ ಅಗ್ನಿವಿದ್ಯೆಯೊಂದನ್ನು ತಂದುಕೊಟ್ಟು ಲೋಕೋಪಕಾರಿಯಾದೆ. ಈ ನಿನ್ನ ಉಪಕಾರವನ್ನು ಲೋಕಲೋಕಗಳೂ ಚಿರಕಾಲ ಸ್ಮರಿಸುವುವು ಎಂದು ಆನಂದವಾಗಿ ಹೊಗಳಿದನು. ಪುರೂರವನು, ವಿಶ್ವಾಮಿತ್ರ, ನಮ್ಮದಿರಲಿ, ನೀನೆಂತಹ ಪುಣ್ಯವಂತನೂ ಇರಬೇಕು. ಅಗ್ನಿಹೋತ್ರಿಯೂ ಬರುತ್ತಿದ್ದಾನೆ. ಹೋಗಿ ಆತನನ್ನು ದರ್ಶನ ಮಾಡಿ ಕರೆದುಕೊಂಡು ಬಂದು ನಿನ್ನಲ್ಲಿರುವ ಅಗ್ನಿವಿದ್ಯೆಯನ್ನು ಆತನಿಗೆ ಒಪ್ಪಿಸು ಎಂದು ಅಗ್ನಿದೇವನೇ ಸಾಕ್ಷಾತ್ತಾಗಿ
ಅಪ್ಪಣೆ ಮಾಡಿದನಲ್ಲ, ನಿನ್ನ ಭಾಗ್ಯವು ಎಂಥದು ಎಂದು ಹೊಗಳಿದನು. ವಿಶ್ವಾಮಿತ್ರನೂ 2-3 ದಿನ ಅಲ್ಲಿದ್ದು ಆ ರಾಜರ್ಷಿವರ್ಯನ ಆತಿಥ್ಯವನ್ನು ಸ್ವೀಕರಿಸಿದನು. ಆತನಿಗೆ ಅಲ್ಲಿ ಆ ರಾಜರ್ಷಿ ದಂಪತಿಗಳ ಸನ್ನಿಧಿ ಇಲ್ಲದಿದ್ದರೆ ದೇಹವು ಶಾಂತವಾಗಿರುವುದು, ಏಕಾಂತದಲ್ಲಿದ್ದರೆ ಶಕ್ತಿ ಕಿರಣಗಳನ್ನು ಚೆಲ್ಲುವುದು. ಅದನ್ನು ಕಂಡು ಆಶ್ಚರ್ಯವಾದರೂ ಆತನು ಅದೇಕೆ ಎಂದು ಹುಡುಕಲಿಲ್ಲ. ಆತನು ಆ ಆಶ್ರಮದಲ್ಲಿದ್ದಾಗ ಅಲ್ಲಿಗೆ ಹಸ್ತಿನಾಪುರದಿಂದ ಸುದ್ದಿಯೂ ಬಂದಿತು. ದುಷ್ಯಂತನು ಕಣ್ವಾಶ್ರಮದಲ್ಲಿ ಅವರ ಸಾಕು ಮಗಳಾದ ಶಕುಂತಲೆಯನ್ನು ಮದುವೆಯಾದನು. ಆ ದಂಪತಿಯ ಹೊಟ್ಟೆಯಲ್ಲಿ ಚಕ್ರವರ್ತಿಯಾಗುವ ಭರತನೆಂಬ ಮಹಾಪುರುಷನು ಹುಟ್ಟಿರುವನು ಎಂದು. ಆ ಮಾತು ಕೇಳಿ ರಾಜರ್ಷಿ ದಂಪತಿಗಳು ಬಹು ಸಂತೋಷಪಟ್ಟರು. ವಿಶ್ವಾಮಿತ್ರನೂ ಆ ಸಂತೋಷದಲ್ಲಿ ಭಾಗಿಯಾದನು. ಆದರೂ ಆತನಿಗೆ ಸಂತೋಷ ದುಃಖ ಎರಡೂ ಅಲ್ಲದ ಇನ್ನೇನೋ ಒಂದು ಭಾವವಿತ್ತು. ಆತನಿಗೆ ಅಲ್ಲಿ ಇನ್ನೂ 2 ದಿನ ಇದ್ದು ಹೋಗೋಣ ಎಂದು ಒಂದು ಮನಸ್ಸು. ಆದರೂ ಏಕೋ ಏನೋ ರಾಜಕಾರ್ಯವಿರುವವನಂತೆ ಅಲ್ಲಿಂದ ಹೊರಟು ಬಿಟ್ಟನು.